ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಮೆಂತ್ಯ ಪುಡಿಯಿಂದ ಗೊಜ್ಜು ಮಾಡೋದು. ಮೆಂತ್ಯ ಪುಡಿ ಅಂದ ಕೂಡಲೇ ಎಲ್ರಿಗೂ ಅದು ಕಹಿ ಹಾಗೆ ಅಂದ್ಬಿಡ್ತಾರೆ. ಇದು ಕಹಿ ಬರೋದೇ ಇಲ್ಲ, ತುಂಬ ಟೇಸ್ಟಾಗಿರುತ್ತೆ. ಕಹಿ ಬರೋಕ್ಕೆ ಚಾನ್ಸೇ ಇಲ್ಲ. ಮೆಂತ್ಯವನ್ನು ಹುರಿದು ಪುಡಿ ಮಾಡಿರೋಂಥದ್ದು. ಈ ಮೆಂತ್ಯ ಪುಡಿಯಿಂದ ಮುದ್ದೆ ಮಾಡೋದು ಒಂದು ವಿಡಿಯೋ ಹಾಕಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಮೆಂತ್ಯ ಬೋನ್ಸ್ಗೂ ಒಳ್ಳೆಯದು, ಶುಗರ್ನವ್ರಿಗೂ ಒಳ್ಳೆಯದು, ಹೇರ್ ಗ್ರೋತ್ಗೂ ಒಳ್ಳೆಯದು. ಸೊ ಮೆಂತ್ಯವನ್ನು ಎಲ್ಲದರಲ್ಲೂ ನಾವು ಅವಾಗ ಯೂಸ್ ಮಾಡ್ತಾ ಇರಬೇಕು. ಇದು ಮೆಂತ್ಯ ಪುಡಿ ಮತ್ತು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಒಗ್ಗರಣೆಗೆ, ಸ್ವಲ್ಪ ಅರಿಶಿನ, ಬೆಲ್ಲ, ಹುಣಸೆ ಹುಳಿ ಮತ್ತು ಇದು ಉಡುಪಿ ಸಾರಿನ ಪುಡಿ ತೊಗೊಂಡಿದ್ದೀನಿ. ನಿಮ್ಗೊಂದು ಸಲ ಉಡುಪಿ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ಹಾಕ್ತೇನೆ ವಿಡಿಯೋ. ಪ್ರತಿ ಭಾನುವಾರ ಉಡುಪಿ ಅಡುಗೆ ಹಾಕ್ತೇನೆ ನೋಡಿ. ಮತ್ತು ಇದು ಅಕ್ಕಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಗಟ್ಟಿ ಬರೋಕ್ಕೆ ಅಷ್ಟೇ. ಈಗ ನಾನು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಕೊಡ್ತಿದ್ದಾಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು ಹಾಕೋಣ ನೋಡಿ. ಕಲರ್ ಬಂದಿದೆ ಈಗ ಕಡಲೆಬೇಳೆ, ಉದ್ದಿನಬೇಳೆ. ಇದು ಮಧ್ಯ ತಿನ್ನಕ್ಕೆ ಬಾಯಿಗೆ ಸಿಗುತ್ತೆ, ಅದಕ್ಕೆ ಹಾಕಿರೋದು. ಈಗ ಹುಣಸೆ ಹುಳಿ, ಇದಕ್ಕೆ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕು. ಸ್ವಲ್ಪ ಅರಿಶಿನ. ರಾಗಿ ಮುದ್ದೆಗೆ ಇದು ಸೂಪರಾಗಿರುತ್ತೆ. ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈಗ ಸಾರಿನ ಪುಡಿ, ನೀವು ನಿಮ್ಮ ಮನೇಲಿರೋ ಸಾರಿನ ಪುಡಿನೇ ಹಾಕ್ಬೋದು, ಉಡುಪಿ ಸಾರಿನ ಪುಡಿನೇ ಹಾಕಬೇಕಂತಿಲ್ಲ. ಇಲ್ಲಿ ನಾನು ಹಾಕಿದೆ ಅಷ್ಟೇ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಉಡುಪಿ ಸಾರಿನ ಪುಡಿ. ಬೆಲ್ಲ, ಕದಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ ನಾನು. ಇದು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೋಡಿ ನೀರು ಹಾಕಿದ್ದೀನಿ ಸ್ವಲ್ಪ. ಈಗ ಎಷ್ಟು ಹೀಗಿದೆ ನೋಡಿ. ಇದು ಕುದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ, ಈಗ ಹೀಗಿದೆ, ಕುದ್ಮೇಲೆ ಗಟ್ಟಿ ಬರುತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಇದು ಡಬಲ್ ಆಗಿ ಮಾಡಿಕೊಂಡ್ರೆ ಆಯಿತು. ಎಲ್ಲ ಇಂಗ್ರೀಡಿಯೆಂಟ್ಸು ಡಬಲ್. ಆದರೆ ಇದು ಅನ್ನಕ್ಕೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಇಷ್ಟು ಹಾಕಿದರೆ ಸಾಕು. ಇದು ಸರಿ ಕುದಿಬೇಕು. ಕುದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ಒಣಕೊಬ್ಬರಿನೂ ಹಾಕ್ಬೋದು, ತೆಂಗಿನಕಾಯಿನೂ ಹಾಕ್ಬೋದು. ಇದು ಕುದೀತು ಅನ್ನುವಾಗ, ಲಾಸ್ಟಲ್ಲಿ ಇಳಿಸುವಾಗ ನಾವು ಮೆಂತ್ಯ ಪುಡಿ ಹಾಕಬೇಕು. ಫಸ್ಟೇ ಹಾಕಿ ಕುದಿಸ್ಬಾರ್ದು, ಲಾಸ್ಟಲ್ಲಿ ಹಾಕುವಾಗ ಅದು ಗಮ್ಮಂತಿರುತ್ತೆ. ಮತ್ತು ಇದಕ್ಕೆ ಹಿಂಗೆ ಹಾಕಬಾರ್ದು, ಯಾಕೆಂದರೆ ಮೆಂತ್ಯ ಪುಡಿಯಲ್ಲೇ ಗಮ್ಮನ್ನತ್ತೆ. ಮೆಂತ್ಯ ಹಿಂಗೆ ಎರಡು ಬೇರೆ ಬೇರೆ ಫ್ಲೇವರು. ಸೊ ಮೆಂತ್ಯ ಪುಡಿ ಒಂದು ಹಾಕಿದರೆ ಸಾಕು, ಗಮ್ಮಂತಿರುತ್ತೆ. ಮುದ್ದೆದು ವಿಡಿಯೋ ನೋಡಿ. ಆ ಮುದ್ದೆ ಜೊತೆಗೆ ಗೊಜ್ಜು ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮುದ್ದೆದು ವಿಡಿಯೋ. ಅದು ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯದು. ಬೋನ್ಸ್ಗೂ ಅಷ್ಟೇ, ರಾಗಿ ಮತ್ತು ಮೆಂತ್ಯ ಬೋನ್ಸ್ಗೂ ಒಳ್ಳೆಯದು, ಮತ್ತು ಡಯಾಬಿಟಿಸ್ ಅವ್ರಿಗೆ ಒಳ್ಳೆಯದು ನೋಡಿ. ಹೀಗೆ ಕುದಿ ಬರುವಾಗ ಮೆಂತ್ಯ ಪುಡಿಯನ್ನು ಹಾಕಬೇಕು. ತುಂಬ ಈಸಿ ಮಾಡೋದಿದು. ಮೆಂತ್ಯ ಪುಡಿ ಒಂದು ತರಿಸಿ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುದ್ದೆಗೆ ಇದಕ್ಕೆ ಎಲ್ಲ ಆಗುತ್ತೆ. ಮತ್ತು ಕಹಿ ಬರೋಕ್ಕೆ ಚಾನ್ಸೇ ಇಲ್ಲ, ಕಹಿ ಬರೋದೇ ಇಲ್ಲ. ಇಷ್ಟೇ ನೋಡಿ. ಆಯಿತು, ಮೆಂತ್ಯ ಗೊಜ್ಜು ರೆಡಿ. ಎಷ್ಟು ಈಸಿಯಲ್ಲಿ ಮಾಡ್ಬೋದು ನೋಡಿ. ನೋಡಿ, ಸ್ವಲ್ಪ ಆರಿದ್ಮೇಲೆ ದಪ್ಪ ಬರುತ್ತೆ. ಅದು ಒಣಕೊಬ್ಬರಿ ಹಾಕಿ ಮಾಡಿದರೆ ಒಂದು 2-3 ದಿವಸ ಹಾಳಾಗೋದಿಲ್ಲ ನೋಡಿ. ಆಗಲೇ ಗಟ್ಟಿ ಬರೋಕ್ಕೆ ಶುರುವಾಯಿತು. ಆರಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ಈಸಿಯಾಗಿರೋಂಥ ಮೆಂತ್ಯ ಗೊಜ್ಜು ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.